ಹುಬ್ಬಳ್ಳಿ ನಗರದಲ್ಲಿ ಅಮಾನವೀಯ ಘಟನೆ ನಡೆದಿದ್ದು ಸೈಕೋಪಾತ್ನೊಬ್ಬ 5 ವರ್ಷ ಬಾಲಕಿಯನ್ನ ಕತ್ತು ಹಿಸುಕಿ ಕೊಲೆ ಮಾಡಿ ಪರಾರಿಯಾಗಿದ್ದ ಘಟನೆಗೆ ಅವಳಿ ನಗರದ ಜನ ಬೆಚ್ಚಿಬಿದ್ದಿತ್ತು. ಅಲ್ಲದೆ ಆರೋಪಿಯನ್ನ ಎನ್ಕೌಂಟರ್ ಮಾಡಬೇಕು ಎಂದು ಆಗ್ರಹಿಸಿ ಹೋರಾಟ ಕೂಡ ಮಾಡಲಾಗಿತ್ತು. ಇದೀಗ ಆರೋಪಿ ಪೊಲೀಸರ ಗುಂಡಿಗೆ ಬಲಿಯಾಗಿದ್ದಾನೆ. ಬಾಲಕಿ ಕೊಲೆ ಪ್ರಕರಣದಲ್ಲಿ ಎಸ್ಕೇಪ್ ಆಗಿದ್ದ ಆರೋಪಿ ರಕ್ಷಿತ್ ಕ್ರಾಂತಿಯನ್ನ ಹಿಡಿಯಲು ಹೋದಾಗ ಪೊಲೀಸರ ಮೇಲೇನೆ ಹಲ್ಲೆ ಮಾಡಿದ್ದಾನೆ. ಇದರಿಂದ ಪ್ರಾಣ ರಕ್ಷಣೆಗಾಗಿ ಹಂತಕನಿಗೆ ಗುಂಡು ಹೊಡೆಯಬೇಕಾಗಿ ಬಂತು. ಈ ವೇಳೆ ಆರೋಪಿ ಎದೆಗೆ ಗುಂಡು ತಾಗಿದ ಪರಿಣಾಮ ಸಾವನ್ನಪ್ಪಿದ್ದಾನೆ. ನಮ್ಮ ಆಸ್ತಿ ರಕ್ಷಿಸುವುದು ನಮ್ಮ ಹಕ್ಕು. ಅದನ್ನ ನಮ್ಮ ತಾಯಿ ಮಾಡ್ತಿದ್ದಾರೆ. ಅದರಿಂದ ನಮಗೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ಸಂಸದ ಹಾಗೂ ರಾಜವಂಶಸ್ಥ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ತಿಳಿಸಿದರು. ಚಾಮರಾಜನಗರದ ಸಿದ್ದಯ್ಯನಪುರದ ರೈತರು ಅರಮನೆಗೆ ಬಂದು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಹೇಳುತ್ತಿರುವ ಕುರಿತು ಮಾತನಾಡಿದ ಯದುವೀರ್, ಯಾವತ್ತೂ ಅಂತಹ ಪರಿಸ್ಥಿತಿ ಬರುವುದಿಲ್ಲ ಎಂದು ಹೇಳಿದರು. ಇದರಲ್ಲಿ ಯಾರೂ ರಾಜಕೀಯ ಮಾಡುವಂತದ್ದು ಏನೂ ಇಲ್ಲ. ಸಂವಿಧಾನ ರಚನೆ ಸಂದರ್ಭದಲ್ಲಿ ನಮ್ಮ ರಾಜಮನೆತನ ಮಾತ್ರವಲ್ಲ 560 ರಾಜಮನೆತನಗಳ ಆಸ್ತಿ ಪಟ್ಟಿ ಇತ್ತು. ಆ ಪಟ್ಟಿ ಪ್ರಕಾರ ನಮ್ಮ ಆಸ್ತಿ ರಕ್ಷಿಸುವುದು ನಮ್ಮ ಹಕ್ಕು ಎಂದು ಪ್ರತಿಪಾದಿಸಿದರು. ಪಿಎನ್ಬಿ ಬ್ಯಾಂಕ್ ಅಥವಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಸಾವಿರಾರು ಕೋಟಿ ವಂಚಿಸಿ ದೇಶ ತೊರೆದಿದ್ದ ಉದ್ಯಮಿ ಜ್ಯುವೆಲರಿ ಮಾಲೀಕ ವಂಚಕ ಮೆಹುಲ್ ಚೋಕ್ಸಿಯನ್ನ ಕಡೆಗೂ ಬಲೆಗೆ ಕೆಡವಲಾಗಿದೆ. ಬೆಲ್ಜಿಯಂನಲ್ಲಿ ಪತ್ನಿ ಪ್ರೀತಿ ಜೊತೆ ವಾಸ ಮಾಡುತ್ತಿದ್ದ ಮೆಹುಲ್ ಚೋಕ್ಸಿಯನ್ನ ಭಾರತಕ್ಕೆ ಹಸ್ತಾಂತರಿಸುವಂತೆ ಭಾರತ ಸರ್ಕಾರದ ಕೋರಿಕೆಯ ಮೇರೆಗೆ ಬಂಧಿಸಲಾಗಿದೆ. ಪಿಎನ್ಬಿ ಬ್ಯಾಂಕ್ನ ಸಾಲ ವಂಚನೆ ಪ್ರಕರಣದಲ್ಲಿ ಆತನ ಪಾತ್ರಕ್ಕಾಗಿ ಭಾರತವು ಆತನನ್ನ ದೇಶಕ್ಕೆ ಹಸ್ತಾಂತರಿಸುವಂತೆ ಕೋರಿದ ಮೇರೆಗೆ ಬೆಲ್ಜಿಯಂನಲ್ಲಿ ಭಾರತ ಮೂಲದ ಈ ವಜ್ರದ ವ್ಯಾಪಾರಿ ಮೆಹುಲ್ ಚೋಕ್ಸಿಯನ್ನ ಬಂಧಿಸಲಾಗಿದೆ. ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಪಶ್ಚಿಮ ಬಂಗಾಳದ ಮುಸ್ಲಿಂ ಬಹುಳ್ಯದ ಮುರ್ಷಿದಾಬಾದ್ನಲ್ಲಿ ಭಾರೀ ಹಿಂಸಾಚಾರ ನಡೆದಿದೆ. ಇದರ ಪರಿಣಾಮ ನೂರಾರು ಸಂತ್ರಸ್ತ ಹಿಂದೂ ಕುಟುಂಬಗಳು ಪ್ರಾಣಭೀತಿಯಿಂದ ನೆರೆಯ ಮಾಲ್ಡ್ಯ ಜಿಲ್ಲೆಗೆ ಪಲಾಯನ ಮಾಡಿವೆ. ಅಧಿಕಾರಿಗಳೇ ಹಿಂದೂಗಳ ಪಲಾಯನದ ಕುರಿತಾಗಿ ಮಾಹಿತಿ ನೀಡಿದ್ದಾರೆ. ನೆರೆಯ ಮಾಲ್ಡಾಕ್ಕೆ ನದಿ ದಾಟಿಕೊಂಡು 400ಕ್ಕೂ ಹೆಚ್ಚು ಹಿಂದೂ ಕುಟುಂಬಗಳು ಜೀವ ಭಯದಿಂದ ವಲಸೆ ಹೋಗಿವೆ. ವಕ್ಫ್ ಕಾಯ್ದೆ ವಿರುದ್ಧ ಭುಗಿಲೆದ್ದ ಹಿಂಸಾಚಾರದಿಂದ ಜೀವ ಮತ್ತು ಮಾನ ಭಯದಿಂದ ಹಿಂದೂ ಕುಟುಂಬಗಳು ಮನೆಯನ್ನ ತೊರೆದು ಹೋಗಿವೆ.